ಒಂದು ಕತ್ತಲೆ ಕೋಣೆಯಲ್ಲಿ ಪ್ರಜ್ಞೆ ತಪ್ಪಿದ ಹುಡುಗಿಯನ್ನ ಕೈಕಾಲು ಕಟ್ಟಿ ಹಾಕಲಾಗಿರುತ್ತೆ. ತುಂಬ ಹೊತ್ತಿನ ನಂತರ ಸಣ್ಣಗೆ ಕಣ್ಣು ತೆರೆದು ಆ ಕತ್ತಲೆ ಕೋಣೆಯನ್ನು ನೋಡಿ ಹೆದರಿಕೆಯಿಂದ ಯಾರಾದರೂ ಇದ್ದೀರಾ, ನನ್ನನ್ನು ಇಲ್ಲಿ ಯಾಕೆ ಕಟ್ಟಿದ್ದೀರಾ ಅಂತ ಕೇಳ್ತಾಳೆ ಚಂದನ. ಆದರೂ ಯಾರ ಮಾತುಗಳು ಅಲ್ಲಿ ಕೇಳಿಸೋದಿಲ್ಲ. ಪ್ಲೀಸ್ ಹೆಲ್ಪ್ ಮೀ ಅಂತ ಅಳ್ತಾಳೆ ಚಂದನ. ಆಗಲೇ ಆ ರೂಮಿನ ಬಾಗಿಲು ತೆರೆದುಕೊಂಡು ಬಾಡಿಗಾರ್ಡ್ಗಳು ಒಳಗೆ ಬರ್ತಾರೆ. ಅವ್ರನ್ನ ನೋಡಿ ಹೆದರಿಕೆಯಿಂದ ಮುದುರ್ಕೊಳ್ತಾಳೆ ಚಂದನ. ಬಾಡಿಗಾರ್ಡ್ಗಳು ಬಂದು ಸಾಲಾಗಿ ನಿಂತ ನಂತರ ಒಳಗೆ ಎಂಟರ್ ಆದ ವ್ಯಕ್ತಿಯನ್ನು ನೋಡಿ ಭಯದಿಂದ ನಡಿಗೆ ಹೋಗ್ತಾಳೆ. ಯಾಕಂದರೆ ಆ ಕಟೌಟ್ ಆಗಿರುತ್ತೆ. ಯಾರು ನೀನು ಅಂತ ಭಯದಿಂದ ಕೇಳ್ತಾಳೆ ಚಂದನ. ರೆಸ್ಪೆಕ್ಟ್ ಎಲ್ಲಿ ಅಂತ ಅವನು ಕೂಗಿದ ಕೂಡಲೇ ಹೆದರಿಕೆಯಿಂದ ಯಾರು ನೀವು ಅಂತ ಕೇಳ್ತಾಳೆ. ಡೆವಿಲ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡಿ, ಐ ಆಮ್ ಯುವರ್ ಬಾಸ್ ವಿರಾಟ್, RD ಇಂಡಸ್ಟ್ರೀಸ್ನ CEO ಮಿಸ್ಟರ್ ವಿರಾಟ್. ಅವನ ಲೈಫ್ನಲ್ಲಿ ಯಾರೂ ಇರೋದಿಲ್ಲ, ಕೇವಲ ಒಬ್ಬನೇ ಒಬ್ಬ ಸ್ನೇಹಿತ ನಿಖಿಲ್ ಮಾತ್ರ ಅವನ ಫ್ಯಾಮಿಲಿ, ಮತ್ತು ಅವನ ಅಸಿಸ್ಟೆಂಟ್ ಕೂಡ. ವಿರಾಟ್ ನೋಡಲು ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ. 6 ಅಡಿ ಎತ್ತರ, 6 ಪ್ಯಾಕ್ ಬಾಡಿ. ಅವನನ್ನು ನೋಡಿದ್ರೆ ಯಾರಾದರೂ ಒಂದೇ ಸಾರಿಗೆ ಫಿದಾ ಆಗಿಬಿಡಬೇಕು. ನೋಡಲು ಅಷ್ಟು ಹ್ಯಾಂಡ್ಸಮ್ ಆಗಿರ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಕೋಪ, ಹಠಮಾರಿತನ ಇರುತ್ತೆ ವಿರಾಟ್ನಲ್ಲಿ. ಎಲ್ಲಿಗೂ ಹೋಗಲು ಆಗೋದಿಲ್ಲ ಇವತ್ತಿನಿಂದ, ಅಲ್ಲಲ್ಲ ಈ ಕ್ಷಣದಿಂದ ನೀನು ನನ್ನ ಬಳಿ ಇರ್ತೀಯ, ನನ್ನ ಗುಲಾಮಳಂತೆ. ಡು ಯು ಅಂಡರ್ಸ್ಟ್ಯಾಂಡ್? ಇಲ್ಲ ಸರ್, ಪ್ಲೀಸ್ ನೀವು ನನ್ನೊಂದಿಗೆ ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಡೆವಿಲ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡಿ, ವಿರಾಟ್ ಏನಾದರೂ ಮಾಡಬಲ್ಲ. ಸ್ವೀಟ್ ಆರ್ಟ್, ಬಿ ರೆಡಿ, ಯಾಕಂದರೆ ನಿನ್ನ ಲೈಫ್ ನನ್ನ ಕೈಗಳಲ್ಲಿ ಸ್ಮ್ಯಾಶ್ ಆಗಲಿದೆ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್. ಅವನು ಹೋದ ನಂತರ ಆ ಕೋಣೆಯಲ್ಲಿ ಹಾಗೆ ಅಳುತ್ತಾ ಕೂತಿರ್ತಾಳೆ. ಅಸಲು ಯಾರವನು, ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಅಂದ್ಕೊಳ್ತಾಳೆ ಚಂದನ ನೋಡಲು ತುಂಬ ಸುಂದರವಾಗಿರ್ತಾಳೆ. 5.5 ಅಡಿ ಎತ್ತರ, ಶುದ್ಧ ಬಿಳಿ, ಸೊಂಟ ಧಾಟಿ ಇರೋ ಕೂದಲು. ನೋಡಲು ಎಷ್ಟು ಸುಂದರವಾಗಿರ್ತಾಳೋ ಅಷ್ಟೇ ಅಮಾಯಕಿ ಮತ್ತು ಕ್ಯೂಟ್ ಆಗಿಯೂ ಇರ್ತಾಳೆ. ತಾನು ಲಂಡನ್ನಲ್ಲಿ ಸ್ಟಡೀಸ್ ಕಂಪ್ಲೀಟ್ ಮಾಡಿ ಇವತ್ತೇ ಇಂಡಿಯಾ ಬಂದಿದ್ದಾಳೆ. ಏರ್ಪೋರ್ಟ್ನಿಂದ ಹೊರಗೆ ಬಂದು ತನ್ನ ಡ್ಯಾಡಿ ಕಾಲ್ ಮಾಡ್ತಾಳೆ. ನೀವು ನನ್ನ ಬಾಸಾ ಅಂತ ಅಮಾಯಕವಾಗಿ ಕೇಳ್ತಾಳೆ ಚಂದನ. ಎಸ್, ಈಗ ನಾನು ನಿಮ್ಮ ಬಾಸ್ ಮತ್ತು ನೀನು ನನ್ನ ಗುಲಾಮಿ ಅಂತ ಹೇಳ್ತಾನೆ ವಿರಾಟ್ ಕೋಪವಾಗಿ ಅವನ ಕಡೆ ನೋಡಿ. ಅಸಲು ಏನು ಮಾತನಾಡ್ತಿದ್ದೀರಿ, ನೀವು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ನೀವು ನನ್ನನ್ನು ಹೀಗೆ ಬಂಧಿಸೋದಕ್ಕಾಗೋದಿಲ್ಲ. ನಾನು ನಿಮ್ಮ ಗುಲಾಮಿ ಅಲ್ಲ ಅಂತ ಕೂಗ್ತಾಳೆ ಚಂದನ. ಹೆಚ್ಚು ಮಾತಾಡೋ ಅನುಮತಿಯನ್ನು ನಾನು ನಿನಗೆ ಕೊಟ್ಟಿಲ್ಲ ಅಂತ ಬೇಸ್ ವಾಯ್ಸ್ನಲ್ಲಿ ಹೇಳ್ತಾನೆ ವಿರಾಟ್ ಅಷ್ಟು ಕೋಪವಾಗಿ ಹೇಳಿದ ಕೂಡಲೇ ಭಯದಿಂದ ಅವನ ಕಡೆ ನೋಡ್ತಾಳೆ. ಗೆಟ್ ಔಟ್ ಅಂತ ವಿರಾಟ್ ಕೂಗಿದ ಕೂಗಿಗೆ ಅಲ್ಲಿದ್ದ ಬಾಡಿಗಾರ್ಡ್ಗಳೆಲ್ಲರೂ ಹೊರಗೆ ಹೋಗ್ಬಿಡ್ತಾರೆ. ನಾನೇನಾದರೂ ತಪ್ಪು ಮಾಡಿದ್ನ ಸರ್? ಯಾಕೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ದೀರಿ? ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಕೋಪವಾಗಿ ಅವಳ ಕೆನ್ನೆಗಳು ಎರಡನ್ನ ಒತ್ತಿ ಶಟಾಪ್. ಹಲೋ ಡ್ಯಾಡ್, ನಾನು ಏರ್ಪೋರ್ಟ್ ಹೊರಗಿದ್ದೀನಿ, ನೀವೆಲ್ಲಿದ್ದೀರಿ? ಓಕೆ ಬಿಬಿ, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಡ್ರೈವರ್ಗೆ ಕಳಿಸಿದ್ದೀನಿ, ನೀನು ಮನೆಗೆ ಬಂದುಬಿಡು, ನಾವು ಈವ್ನಿಂಗ್ ಬಂದಮೇಲೆ ಮಾತಾಡೋಣ ಅಂತ ಹೇಳ್ತಾರೆ ಮಹಾದೇವ್ ಅವರು. ಓಕೆ ಡ್ಯಾಡ್ ಅಂತ ಕಾಲ್ ಕಟ್ ಮಾಡಿ ಡ್ರೈವರ್ಗಾಗಿ ಕಾಯ್ತಿರ್ತಾಳೆ ಚಂದನ. ಆಗಲೇ ಅವಳ ಮುಂದೆ ಒಂದು ಕಪ್ಪು ಬಣ್ಣದ ಕಾರ್ ಬಂದು ನಿಲ್ಲುತ್ತೆ. ತಾನು ರಿಯಾಕ್ಟ್ ಆಗೋ ಒಳಗೆ ಅವಳನ್ನು ಆ ಕಾರ್ನಲ್ಲಿ ಹತ್ತಿಸಿ ಅವಳ ಮುಖದ ಮೇಲೆ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡ್ತಾರೆ. ಆ ತಕ್ಷಣವೇ ಚಂದನ ಪ್ರಜ್ಞೆ ತಪ್ಪಿ ಹೋಗ್ತಾಳೆ. ಅವೆಲ್ಲವನ್ನ ನೆನಪಿಸ್ಕೊಂಡು ಕೂಡಲೇ ಅಳುತ್ತಾ ಹಾಗೆ ಕಣ್ಮುಚ್ಕೊಳ್ತಾಳೆ ಚಂದನ. ಸ್ವಲ್ಪ ಹೊತ್ತಿನ ನಂತರ ವಿರಾಟ್ ಅವನ ಬಳಿಗೆ ಬರ್ತಾನೆ. ಚಂದನಾಳನ್ನು ನೋಡಿ ಅವನ ಮುಖದ ಮೇಲೆ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ ಇರೋದಿಲ್ಲ. ನೀನು ಯಾವುದೇ ತಪ್ಪು ಮಾಡಿಲ್ಲ ಬೇಬಿ. ನಿನ್ನ ತಪ್ಪು ಏನಂದರೆ ನೀನು ಆ ಮಹಾದೇವನ ಮಗಳು, ಅದಕ್ಕೆ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ ಸ್ವೀಟ್ ಆರ್ಟ್ ಅಂತ ಡೆವಿಲ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡಿ, ನಿನಗೆ ಶಿಕ್ಷೆ ನಾನು ಕೊಡ್ತೀನಿ. ನಾನು ನಿನಗೆ ಅಂತ ಶಿಕ್ಷೆ ಕೊಡ್ತೀನಂದರೆ ಅಂತ ಸ್ವಲ್ಪ ಹೊತ್ತು ನಿಲ್ಲಿಸಿ, ಹೇಳೋದಿಲ್ಲ ಮಾಡಿ ತೋರಿಸ್ತೀನಿ ಅಂತ ಅವಳ ಕೈಕಾಲುಗಳಿರೋ ಕಟ್ಟನ್ನು ಬಿಚ್ಚಿ ಅವಳನ್ನ 2 ಕೈಗಳಿಂದ ಎತ್ಕೊಂಡು ಅಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ಬಿಡ್ತಾನೆ ವಿರಾಟ್. ಬೆಳಿಗ್ಗೆ ಕಣ್ತೆರೆದು ನೋಡಿದ ಚಂದನಾಗೆ ತಾನು ಒಂದು ರೂಮ್ನಲ್ಲಿರೋದನ್ನು ನೋಡಿ ಆ ರೂಮಿನ ತುಂಬ ತೀಕ್ಷ್ಣವಾಗಿ ನೋಡ್ತಾಳೆ. ಅದೊಂದು ಕಪ್ಪು ಬಣ್ಣದ ಮಾಸ್ಟರ್ ಬೆಡ್ರೂಮ್. ಶಾಕ್ ಆಗ್ತಾ ಸುತ್ತಲೂ ನೋಡ್ತಾಳೆ ಚಂದನ. ಆಗಲೇ ಡೋರ್ ತೆರೆದು ಒಂದು ಹುಡುಗಿ ಕೈಯಲ್ಲಿ ಟ್ರೇ ಹಿಡಿದು ಒಳಗೆ ಬರ್ತಾಳೆ. ಚಂದನಾಳ ಕಡೆ ನೋಡಿ, ಮೇಡಮ್ ನೀವು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಿದರೆ ಮೆಡಿಸಿನ್ ಕೂಡ ತೆಗೆದುಕೊಳ್ಬೇಕು ಅಂತ ವಿನಯದಿಂದ ಹೇಳ್ತಾಳೆ. ಮೇಡ್, ನನಗೇನು ತಿನ್ನಬೇಕು ಅಂತ ಇಲ್ಲ, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಕೋಪವಾಗಿ ಹೇಳ್ತಾಳೆ ಚಂದನ. ಮೇಡಮ್ ಪ್ಲೀಸ್ ನೀವು ಬ್ರೇಕ್ಫಾಸ್ಟ್ ಮಾಡಿ, ಇಲ್ದಿದ್ರೆ ನಮ್ಮ ಸರ್ ನಮ್ಮ ಮೇಲೆ ಕೂಗ್ತಾರೆ. ಹೇಳಿದೆ ಅಲ್ವಾ ನನಗೆ ತಿನ್ನಬೇಕು ಅಂತ ಇಲ್ಲ ಅಂತ ತುಂಬ ಬೇಡಿಕೊಂಡ್ರು ಕೂಡ ಚಂದನ ಮಾತು ಕೇಳೋದಿಲ್ಲ. ಅದಕ್ಕೆ ಅಲ್ಲಿಂದ ಸೈಲೆಂಟಾಗಿ ಹೋಗ್ಬಿಡ್ತಾಳೆ. ಮೇಡ್, ಇಲ್ಲಿಂದ ಹೇಗೂ ಹೋಗಬೇಕು, ಡ್ಯಾಡ್ ನನಗೆ ಕಾಯ್ತಿರ್ತಾರೆ ಅಂತ ಯೋಚಿಸ್ತಾ ಇದ್ದ ಚಂದನಾಗೆ ತನ್ನ ಮೈ ಮೇಲೆ ಬಟ್ಟೆಗಳು ನೋಡಿ ಶಾಕ್ ಆಗಿಬಿಡ್ತಾಳೆ. ತಾನು ನೆನ್ನೆ ಜೀನ್ಸ್ ಟೀ ಶರ್ಟ್ನಲ್ಲಿ ಇರಬೇಕು, ಈಗ ತನ್ನ ಮೈ ಮೇಲೆ ಒಂದು
ಮ್ಯಾಕ್ಸಿಗೆ ಅವನಿದೆ, ನನ್ನ ಡ್ರೆಸ್ ಯಾರು ಬದಲಾಯಿಸಿದ್ರು ಅಂತ ಯೋಚಿಸ್ತಿದ್ದ ಚಂದನಾಗೆ ತಡಾರಂತ ಡೋರ್ ತೆರೆದುಕೊಳ್ಳೋದ್ರಿಂದ ಭಯವಾಗಿ ಆ ಕಡೆ ನೋಡ್ತಾಳೆ. ಎದುರಿಗೆ ವಿರಾಟ್ ಇರ್ತಾನೆ. ಚಂದನಾಳ ಕಣ್ಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ ವಿರಾಟ್ಗೆ. ಅವಳ ಬಳಿ ಬಂದು ಮುಖದ ಮೇಲೆ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಚಂದನಾಳ ಕಡೆ ನೋಡ್ತಾನೆ. ನೀವು ನನ್ನ ಕಡೆ ಯಾಕೆ ಹಾಗೆ ನೋಡ್ತಿದ್ದೀರಿ ಅಂತ ಭಯದಿಂದ ಕೇಳ್ತಾಳೆ ಚಂದನ. ನೀನು ಬ್ರೇಕ್ಫಾಸ್ಟ್ ಯಾಕೆ ಮಾಡಲಿಲ್ಲ? ನಾನು ತಿನ್ನೋದಿಲ್ಲ, ಪ್ಲೀಸ್ ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಿ. ಆ ತಕ್ಷಣವೇ ಅವಳು ಕೂದಲನ್ನು ಹಿಡಿದುಕೊಂಡು ತನ್ನ ಹತ್ರ ಕೆಳೆದು ಅವಳ ಕಣ್ಣುಗಳಲ್ಲಿ ನೋಡ್ತಾ, ನೀನು ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ, ಜೀವನಮಾನವಿಡೀ ಇಲ್ಲೇ ಇರ್ತೀಯಾ ಅಂತ ವಿರಾಟ್ ಕೂಗಿದ ಕೂಗಿಗೆ ಭಯದಿಂದ ನಡುಗು ಹೋಗ್ತಾಳೆ ಚಂದನ. ಪ್ಲೀಸ್ ಲೀವ್ ಮೀ. ಡೆವಿಲ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡ್ತಾ, ಇವತ್ತು ರಾತ್ರಿ ನಮ್ಮ ಮಧ್ಯೆ ಏನಾಗುತ್ತೋ ಅದು ಆದಮೇಲೆ ನೀನು ಅಂದ್ಕೊಂಡ್ರೂ ಕೂಡ ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ ಅಂತ ಅವಳು ಕೂದಲನ್ನು ಬಿಟ್ಟುಬಿಡ್ತಾನೆ ವಿರಾಟ್. ರಾತ್ರಿ ಏನಾಗುತ್ತೆ ಅಂತ ಅಮಾಯಕವಾಗಿ ಕೇಳ್ತಾಳೆ ಚಂದನ. ನಿನ್ನ ಶರೀರ ನನ್ನದಾಗತ್ತೆ ಅಂತ ಅವಳ ಕೆನ್ನೆ ಮೇಲೆ ಮುತ್ಕೊಡ್ತಾನೆ ವಿರಾಟ್. ಆ ಮಾತಿಗೆ ಕಣ್ಣಲ್ಲಿ ಕಣ್ಣೀರು ಬಂದುಬಿಡುತ್ತೆ. ಪ್ಲೀಸ್ ಡೋಂಟ್ ಡೂ ದಿಸ್, ನೀವು ಹಾಗೆ ಮಾಡಬೇಡಿ ಅಂತ ಹೇಳ್ತಾಳೆ ಚಂದನ. ಏನೂ ಮಾತಾಡದೆ ಸೈಲೆಂಟಾಗಿರ್ತಾನೆ. ಆ ತಕ್ಷಣವೇ ತನಗೇನೋ ನೆನಪಾದಂತೆ, ನನ್ನ ಡ್ರೆಸ್ ನೀವು ಬದಲಾಯಿಸಿದ್ರಾ? ನಿನಗೇನನ್ಸುತ್ತೆ? ನಿನ್ನ ಮೈ ಮೇಲೆ ನಾನು ಅಲ್ಲದೆ ಇನ್ನಾರಾದರೂ ಕೈ ಹಾಕೋದಕ್ಕೆ ಆಗುತ್ತಾ? ಕೋಪವಾಗಿ ವಿರಾಟ್ನ ಕಡೆ ನೋಡ್ತಾ, ನನ್ನ ಮೈ ಮೇಲೆ ಕೈ ಹಾಕೋದಕ್ಕೆ ನಿಮ್ಗೇನು ರೈಟ್ಸ್ ಇದೆ ಅಂತ ಕೇಳ್ತಾಳೆ ಚಂದನ. ಅವಳು ಭುಜ ಹಿಡ್ಕೊಂಡು ಹತ್ತಿರ ಕೇಳಿದು, ನಿನ್ನ ಮೈ ಮೇಲೆ ಕೈ ಹಾಕೋ ರೈಟ್ಸ್ ನನಗೆ ಮಾತ್ರ ಇದೆ, ಅರ್ಥ ಆಯ್ತಾ? ಮತ್ತು ನನ್ನ ಬಳಿ ಜೋರಾದ ಧ್ವನಿಯಿಂದ ಯಾವಾಗಲೂ ಮಾತಾಡಬೇಡ, ನನಗೆ ಹಸಲು ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ ವಿರಾಟ್. ಆ ಮಾತಿಗೆ ಭಯವಾಗಿ ಅವನ ಕಡೆ ನೋಡ್ತಾಳೆ. ಇಬ್ಬರು ಕೂಡ ತುಂಬ ಹತ್ತಿರವಾಗಿರ್ತಾರೆ. ಒಬ್ಬರು ಉಸಿರು ಇನ್ನೊಬ್ಬರಿಗೆ ತಗಲ್ತಿರುತ್ತೆ. ಚಂದನಾಳನ್ನು ತನ್ನಿಂದ ದೂರ ಸರಿಸಿ, ಬಾಯಿ ಮುಚ್ಕೊಂಡು ಬ್ರೇಕ್ಫಾಸ್ಟ್ ಮಾಡು, ನನಗೆ ತಿನ್ನಬೇಕು ಅಂತಿಲ್ಲ. ಆರ್ ಯು ಶ್ಯೂರ್? ಹಾಂ ಅಂತ ಮುಖ ತಿರುಗಿಸ್ತಾಳೆ ಚಂದನ. ಓಕೆ ಅಂತ ಒಮ್ಮೆಲೆ ಅವಳ ಸೊಂಟ ಹಿಡ್ಕೊಂಡು ಹತ್ತಿರಕ್ಕೆ ಕೆಳೆದು ಅವಳ ತುಟಿಗಳನ್ನು ತಲುಪ್ತಾನೆ ವಿರಾಟ್. ಸಡನ್ನಾಗಿ ಹಾಗಾಗಕ್ಕೆ ಅಂತ ಗೊತ್ತಿಲ್ಲದ ಚಂದನಾಳ ಕೈ ವಿರಾಟ್ನ ಎದೆ ಮೇಲೆ ಇರುತ್ತೆ. ಎಷ್ಟು ದೂರ ವಿರಾಟ್ನನ್ನು ದೂರ ಸರಿಸಬೇಕು ಅಂತ ನೋಡಿದ್ರೂ ಕೂಡ ಅವಳಿಂದ ಆಗೋದಿಲ್ಲ. ಒಂದು ಕೈ ಅವಳ ಸೊಂಟದ ಮೇಲೆ, ಇನ್ನೊಂದು ಕೈ ಅವಳ ಕುತ್ತಿಗೆ ಹಿಂದೆ ಇಟ್ಟು ಹತ್ತಿರ ಕೆಳೆದು ಮುತ್ತಿನಲ್ಲಿ ಗಾಢತೆಯನ್ನು ಹೆಚ್ಚಿಸ್ತಾ ಡೀಪಾಗಿ ಕಿಸ್ ಮಾಡ್ತಿರ್ತಾನೆ. ಚಂದನ ತುಂಬಾ ಒದ್ದಾಡ್ತಿರ್ತಾಳೆ. ಆದರೂ ವಿರಾಟ್ ಬಿಡದೆ ಅವಳ ತುಟಿಗಳ ಮೇಲೆ ಗಟ್ಟಿಯಾಗಿ ಕಚ್ಚುತ್ತಾನೆ. ಅದರಿಂದ ಅವಳ ತುಟಿಗಳು ಓಪನ್ ಆದ ತಕ್ಷಣವೇ ಅವಳ ನಾಲಿಗೆಯೊಂದಿಗೆ ನಾಲಿಗೆಯನ್ನು ಸುತ್ತಿ ಕಿಸ್ಸನ್ನು ಇನ್ನೂ ಡೀಪಾಗಿ ಮುಂದುವರಿಸ್ತಾ ಅವಳಿಗೆ ಉಸಿರು ಭಾರವಾಗಿ ಇನ್ನು ಪ್ರಜ್ಞೆ ತಪ್ಪು ಹೋಗುತ್ತೆ ಅನ್ನೋ ಟೈಮ್ಗೆ ಬಿಡ್ತಾನೆ ವಿರಾಟ್. ವಿರಾಟ್ನ ತುಟಿಗಳನ್ನ ಬಿಟ್ಟು ಕೂಡಲೇ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾಳೆ ಚಂದನ. ಅವಳ ಮುಖವೆಲ್ಲ ಕೆಂಪಾಗಿ ತುಟಿಗಳಿಂದ ರಕ್ತ ಕೂಡ ಬರ್ತಿರುತ್ತೆ. ತುಟಿಗಳನ್ನ ಬಿಟ್ಟ ಆದರೆ ಅವಳ ಸೊಂಟ ಹಿಡ್ಕೊಂಡು ಹಾಗೆ ಇರ್ತಾನೆ ವಿರಾಟ್. ಅವಳ ತುಟಿಗಳ ಮೇಲಿದ್ದ ರಕ್ತವನ್ನು ನೆಕ್ಕಿ, ಈಗಲೂ ಕೂಡ ಬ್ರೇಕ್ಫಾಸ್ಟ್ ಮಾಡೋದಿಲ್ವಾ ಸ್ವೀಟ್ ಆರ್ಟ್ ಅಂತ ಕೇಳ್ತಾನೆ ವಿರಾಟ್. ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಪಕ್ಕದ ಟೇಬಲಲ್ಲಿ ಇದ್ದ ಪ್ಲೇಟ್ ತೆಗೆದುಕೊಂಡು ಅವನ ಕಡೆ ನೋಡ್ತಾ ತಿಂದು ಬಿಡ್ತಾಳೆ. ಅವಳ ಕಡೆ ನೋಡ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ ವಿರಾಟ್. ಫುಡ್ ತಿಂದ ಮೇಲೆ ಸೋಫಾ ಮೇಲೆ ಕೂರ್ತಾಳೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹಾಗೆ ಅರಿತಿದ್ರು ಅವಳೇನು ಲೆಕ್ಕಿಸ್ದೆ. ನಾನು ಇಲ್ಲಿಂದ ಹೀಗಾದರೂ ಹೊರಗೆ ಬೀಳಬೇಕು, ಈ ರಾಕ್ಷಸನ ಬಳಿ ನಾನು ಇರೋದಕ್ಕೆ ಆಗೋದಿಲ್ಲ, ಡ್ಯಾಡ್ ಹೇಗಿದ್ದಾರೋ ಏನೋ ಅಂತ ಕಣ್ಣು ಒರೆಸ್ಕೊಂಡು ಎದುರಿಗಿರೋ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ತನ್ನ ಮುಖ ನೋಡ್ತಾಳೆ. ಕೆಂಪಾಗಿ ಊದ್ಕೊಂಡ ತನ್ನ ತುಟಿಗಳನ್ನ ನೋಡಿ ವಿರಾಟ್ ಕೊಟ್ಟ ಕಿಸ್ ಮತ್ತು ಅವನ ಮಾತುಗಳು ನೆನಪಿಗೆ ಬಂದ ಕೂಡಲೇ ಭಯದಿಂದ ನಡುಗಿ ಹೋಗ್ತಾಳೆ ಚಂದನ. ಮಹಾದೇವ್ ಗಾರಿಗೆ ಎದುರಿಗೆ ಇನ್ಸ್ಪೆಕ್ಟರ್ ಕುಳಿತಿರ್ತಾರೆ. ನನ್ನ ಮಗಳು 2 ದಿನದಿಂದ ಕಾಣಿಸ್ತಿಲ್ಲ, ನೀವು ಎಲ್ಲರೂ ಏನು ಮಾಡ್ತಿದ್ದೀರಾ? ಹಸಲು ಹುಡುಕ್ತಿದ್ದೀರಾ ಇಲ್ವಾ ಅಂತ ಕೇಳ್ತಾರೆ ಮಹಾದೇವ್ ಅವರು. ಸರ್, ನಾವು ಹುಡುಕ್ತಿದ್ದೀವಿ, ಆದರೆ ಎಲ್ಲಿಯೂ ಯಾವುದೇ ಕ್ಲೂ ಸಿಗ್ತಿಲ್ಲ. ಏರ್ಪೋರ್ಟ್ ಹತ್ರ ಇರೋ CCTV ಫೋಟೇಜ್ ಕೂಡ ಮಾಯವಾಗಿ ಹೋಗಿವೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನನಗೆ ನನ್ನ ಮಗಳು ಬೇಕು ಅಂತ ಕೋಪವಾಗಿ ಕೂಗ್ತಾರೆ ಮಹಾದೇವ್. ಓಕೆ ಸರ್ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ ಇನ್ಸ್ಪೆಕ್ಟರ್. ಎಲ್ಲಿದೆಯಾ ಬೇಬಿ ಅಂತ ದುಃಖದಿಂದ ಚಂದನಾಳ ಫೋಟೋ ನೋಡ್ತಾ ಹೇಳ್ತಾರೆ ಮಹಾದೇವ್. ಚೇರ್ನಲ್ಲಿ ಹಿಂದೆ ಹೊರಗೆ ಕಣ್ಣು ಮುಚ್ಕೊಂಡಿರ್ತಾನೆ ವಿರಾಟ್. ಸಡನ್ನಾಗಿ ಕಣ್ತೆರೆದು, ನಾನು ಗೇಮ್ ಶುರು ಮಾಡಿಬಿಟ್ಟೆ ಚಂದನ, ಈ ಗೇಮ್ನಲ್ಲಿ ನೀನು ನಿನ್ನ ಪ್ರಾಣ ಕೊಡಬೇಕು, ನಿನ್ನ ಜೀವನ ಪೂರ್ತಿ ನೀನು ಅಳಬೇಕು, ನಿನ್ನಪ್ಪ ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ಬೇಕು ಅಂತ ಕೋಪವಾಗಿ ಮುಷ್ಟಿ ಬಿಗಿತಾನೆ ವಿರಾಟ್. ಆಗಲೇ ಅವನ ಸೆಲ್ ರಿಂಗ್ ಆಗುತ್ತೆ. ಬಾಸ್, ಮಹಾದೇವ್ ಪೊಲೀಸ್ ಫೋರ್ಸ್ನ ಹೆಲ್ಪ್ ತೆಗೆದುಕೊಂಡಿದ್ದಾನೆ, ಮೇಡಮ್ನನ್ನು ಹುಡ್ಕೋದಕ್ಕೆ ಅಂತ ಹೇಳ್ತಾನೆ ರೋಹಿತ್. ಓಕೆ ಅಂತ ಡೆವಿಲ್ ಸ್ಮೈಲ್ನೊಂದಿಗೆ ಕಾಲ್ ಕಟ್ ಮಾಡಿಬಿಡ್ತಾನೆ ವಿರಾಟ್. ಆನಂತರ ಒಂದು ರೂಮ್ ಒಳಗೆ ಹೋಗ್ತಾನೆ ವಿರಾಟ್.
ಆ ಕೋಣೆ ಸಂಪೂರ್ಣ ಕತ್ತಲಾಗಿರುತ್ತೆ. ಲೈಟ್ಸ್ ಆನ್ ಮಾಡಿದ ಕೂಡಲೇ ಆ ರೂಮೆಲ್ಲ ಬೆಳಕಿನಿಂದ ತುಂಬ ಹೋಗುತ್ತೆ. ಆ ರೂಮ್ ತುಂಬ ದೊಡ್ಡದು. ಅದರಲ್ಲಿ ಚಂದನಾಳ ಚಿಕ್ಕಂದಿನಿಂದ ಇಲ್ಲಿಯವರೆಗಿನ ಪ್ರತಿಯೊಂದು ಫೋಟೋ ಇರುತ್ತೆ. ಒಂದು ಗೋಡೆ ಬಳಿ ಹೋಗಿ ನಿಂತು ಎದುರಿಗಿರೋ ಚಂದನಾಳ ಫೋಟೋ ಕಡೆ ತೀಕ್ಷ್ಣವಾಗಿ ನೋಡ್ತಾನೆ ವಿರಾಟ್. ಆ ಫೋಟೋ ಮೇಲೆ ತನ್ನ ಕೈಯಿಂದ ಸವರ್ತಾ, ನಿನ್ನ ಬಳಿಗೆ ಬರೋದಕ್ಕೆ ನನ್ನನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ, ನಿನ್ನಪ್ಪ ಕೂಡ ಅಂತ ಡೆವಿಲ್ ಸ್ಮೈಲ್ನೊಂದಿಗೆ ಆ ಫೋಟೋ ಕಡೆ ನೋಡ್ತಾ, ನೋಡಿದೆ ಅಲ್ವೇ ಇವತ್ತು ನೀನು ನನ್ನ ಬಳಿ ಇದೆಯಾ, ಯಾರೂ ಕೂಡ ತಡೆಯೋದಕ್ಕಾಗಲಿಲ್ಲ. ಆ ಮಹಾದೇವ್ ನಿನ್ನನ್ನು ನನ್ನಿಂದ ಕಾಪಾಡ್ತಾನೆ ಅಂದ್ಕೊಂಡ, ಆದರೆ ಅಸಲು ಅಲ್ಲ. ನನ್ನಿಂದ ನಿನ್ನನ್ನು ಯಾರೂ ಕಾಪಾಡೋದಕ್ಕಾಗೋದಿಲ್ಲ. ಈಗ ನಿನ್ನ ಜೀವನಮಾನವಿಡೀ ನಾನು ಕ್ರಿಯೇಟ್ ಮಾಡಿದ ಈ ಪಂಜರದಲ್ಲಿ ಬಂದಿಯಾಗಿರ್ತೀಯ ಅಂತ ಹುಚ್ಚನಂತೆ ಗಟ್ಟಿಯಾಗಿ ನಗ್ತಾನೆ ವಿರಾಟ್. ಆ ಟೈಮ್ನಲ್ಲಿ ಅವನ ಮುಖದ ಮೇಲೆ ಒಂದು ರೀತಿಯ ರಾಕ್ಷಸತ್ವ ಕಾಣಿಸ್ತಿರುತ್ತೆ. ಆ ಟೈಮ್ನಲ್ಲಿ ಅವನ್ನ ನೋಡಿದ ಯಾರೇ ಆಗಲಿ ಭಯದಿಂದ ಸತ್ತು ಹೋಗಬೇಕು ಆಗಿರುತ್ತೆ ವಿರಾಟ್ನ ಮುಖ. ಚಂದನ ಆ ರೂಮಿನ ತುಂಬ ಅತ್ತ ಇತ್ತ ತಿರುಗಾಡ್ತಿರ್ತಾಳೆ. ತನಗರ್ಥ ಆಗ್ತಾ ಇಲ್ಲ ಅಸಲು ಇಲ್ಲಿಂದ ಹೇಗೆ ಹೊರಗೆ ಬೀಳಬೇಕು ಅಂತ. ಓ ಗಾಡ್, ನಾನು ಇಲ್ಲಿಂದ ಹೇಗೆ ಹೊರಗೆ ಹೋಗಬೇಕು, ಅಸಲು ನನ್ನ ಬಗ್ಗೆ ಹುಡುಕ್ತಾ ಡ್ಯಾಡ್ ಎಷ್ಟು ಟೆನ್ಷನ್ ಫೀಲ್ ಆಗ್ತಿರ್ತಾರೋ ಏನೋ ಅಂತ ಯೋಚಿಸಿ ಬೆಡ್ ಮೇಲೆ ಕೂರ್ತಾಳೆ ಚಂದನ. ಹಾಗೆ ಆ ದಿನವೆಲ್ಲ ಕಳೆದು ರಾತ್ರಿ ಆಗಿಬಿಡುತ್ತೆ. ಚಂದನಾಳಿಗೆ ಮೈ ಮೇಲೆಲ್ಲ ಬೆವರು ಬರ್ತಾ ಇರುತ್ತೆ. ಯಾಕಂದರೆ ಬೆಳಿಗ್ಗೆ ವಿರಾಟ್ ಹೇಳಿದ ಮಾತುಗಳು ನೆನಪಿಗೆ ಬಂದ ಕೂಡಲೇ ಭಯವಾಗುತ್ತೆ ಅವಳಿಗೆ. ಈಗಲೇ ಆ ರೂಮಿನ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಬೆಳಗ್ಗೆ ವಿರಾಟ್ ತನ್ನೊಂದಿಗೆ ಹೇಳಿದ ಮಾತುಗಳು ನೆನೆಸ್ಕೊಂಡು ಆ ರೂಮಿನ ತುಂಬ ಅತ್ತ ಇತ್ತ ತಿರುಗಾಡ್ತಿರ್ತಾಳೆ ಚಂದನ. ಅಪ್ಪಾರೆ ಆ ರೂಮಿನ ಡೋರ್ ತೆರೆದುಕೊಂಡು ಒಳಗೆ ಬರ್ತಾನೆ. ಕಪ್ಪು ಶರ್ಟ್, ಕಪ್ಪು ಜೀನ್ಸ್ನಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ. ಆದರೆ ಆ ಮುಖ ಮಾತ್ರ ಒಂದು ರಾಕ್ಷಸನಂತೆ ಕಾಣಿಸುತ್ತೆ ಚಂದನಾಳ ಕಣ್ಣುಗಳಿಗೆ. ವಿರಾಟ್ ಚಂದನಾಳ ಬಳಿ ಬರ್ತಾನೆ. ಅವಳು ಭಯದಿಂದ ಅಲ್ಲೇ ಇದ್ದ ಜಾಗದಲ್ಲಿ ನಿಂತು, ನೋಡಿ ನನ್ನ ಬಳಿಗೆ ಬರಬೇಡಿ, ದೂರ ಇರಿ ಅಂತ ಬೆರಳು ತೋರಿಸ್ತಾಳೆ. ಅವಳು ಹೇಳಿದ ಮಾತುಗಳು ಅಸಲು ಲೆಕ್ಕಿಸದೆ ಆ ರೂಮಿನ ಲೈಟ್ಸ್ ಎಲ್ಲವನ್ನ ಆಫ್ ಮಾಡಿ ಡಿಮ್ ಲೈಟ್ ಆನ್ ಮಾಡ್ತಾನೆ. ಲೈಟ್ಸ್ ಎಲ್ಲವೂ ಆಫ್ ಆದ ಕೂಡಲೇ ಹೆದರು ಬಿಡ್ತಾಳೆ ಚಂದನ. ಆಗಲೇ ಅವಳು ಸೊಂಟ ಹಿಡಿದುಕೊಂಡು ಹತ್ರ ಕೆಳಿತಾನೆ. ವಿರಾಟ್ ಸಡನ್ನಾಗಿ ಹಾಗೆ ಎಳೆದ ಕೂಡಲೇ ಗಾಬರಿಯಿಂದ ಅವನ ಎದೆ ಮೇಲೆ 2 ಕೈಗಳನ್ನ ಇಡ್ತಾಳೆ ಚಂದನ. ವಿರಾಟ್ ತನಗೆ ಎಷ್ಟು ಹತ್ತಿರವಾಗಿರ್ತಾನೆ ಅಂದರೆ ಅವನ ಉಸಿರು ಅವಳ ಮುಖದ ಮೇಲೆ ತಗಲ್ತಾ ಇರುತ್ತೆ. ಪ್ಲೀಸ್ ಪ್ಲೀಸ್ ಬಿಡಿ, ಏನು ಮಾಡ್ತಿದ್ದೀರಾ ನೀವು ಅಂತ ನಡುಗುವ ಧ್ವನಿಯಲ್ಲಿ ಕೇಳ್ತಾಳೆ ಚಂದನ. ಅವಳನ್ನು ಇನ್ನೂ ಹತ್ತಿರ ಕೇಳಿದು, ಬೆಳಗ್ಗೆ ಹೇಳಿದ್ದನ್ನೇ ಮಾಡ್ತಿದ್ದೀನಿ ಸ್ವೀಟ್ ಆರ್ಟ್ ಅಂತ ಹೇಳ್ತಾನೆ ವಿರಾಟ್. ಚಂದನ ಅವನ ಮಾತುಗಳಿಗೆ ರಿಯಾಕ್ಟ್ ಆಗೋ ಒಳಗೆ ಅವಳ ಮುಖದ ತುಂಬ ಮುತ್ತು ಕೊಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಅವನಿಂದ ದೂರ ಹೋಗಲು ತುಂಬ ಟ್ರೈ ಮಾಡ್ತಾಳೆ. ಆದರೆ ಅವನ ಹಿಡಿತ ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ 1 ಇಂಚ್ ಕೂಡ ಕದಲೋದಕ್ಕಾಗೋದಿಲ್ಲ ಚಂದನಾಗೆ. ಹುಚ್ಚನಂತೆ ಅವಳ ತುಟಿಗಳನ್ನ ಕಚ್ತಿರ್ತಾನೆ ವಿರಾಟ್. ಆ ಕಿಸ್ನಲ್ಲಿ ಪ್ರೀತಿ ಇರೋದಿಲ್ಲ, ಯಾವುದೋ ದ್ವೇಷ ಸಾಧಿಸ್ತಿದ್ದಂತೆ ಅನಿಸುತ್ತೆ ಚಂದನಾಗೆ. ಆ ನಂತರ ಅವಳನ್ನು ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಮೇಲೆ ಸೇರಿ ಕಾಲರ್ ಬೋನ್ ಮತ್ತು ಕುತ್ತಿಗೆ ಮೇಲೆ ಕಚ್ತಾ ಕಿಸ್ ಮಾಡ್ತಾ ಅವನ ಕೈಗಳಿಂದ ಅವಳ ಮೈ ಮೇಲೆಲ್ಲ ಸವರ್ತಿರ್ತಾನೆ. ಅವನು ಕಚ್ಚೋ ಪ್ರತಿ ಬಾರಿ ಅವಳು ಕೂಗ್ತಿರ್ತಾಳೆ. ಆ ಕೂಗುಗಳು ಅವನನ್ನು ಕೆರಳಿಸೋದ್ರಿಂದ ಇನ್ನೂ ಕೆರಳುತ್ತಾ ಇರ್ತಾನೆ ವಿರಾಟ್. ಕಿಸ್ ಮಾಡ್ತಾ ಅವಳ ಮೈ ಮೇಲೆ ಕೈ ಹಾಕಿದ ವಿರಾಟ್ಗೆ ಅಲ್ಲಿ ಡ್ರೆಸ್ ಅಡ್ಡವಾಗಿ ತಗಲದ ಕೂಡಲೇ ಕೋಪವಾಗಿ ಒಮ್ಮೆಲೆ ಅವಳ ಡ್ರೆಸ್ ಹರಿದು ಪಕ್ಕಕ್ಕೆ ಎಸ್ದು ಬಿಡ್ತಾನೆ ವಿರಾಟ್. ಈಗ ಚಂದನಾಳ ಮೈ ಮೇಲೆ ಇನ್ನರ್ಗಳು ಮಾತ್ರ ಇರುತ್ತೆ. ವಿರಾಟ್ ತನ್ನ ಡ್ರೆಸ್ ಹರಿದಾಕಿದ್ರಿಂದ ತಕ್ಷಣವೇ ತನ್ನ 2 ಕೈಗಳಿಂದ ಎದೆಯನ್ನು ಕವರ್ ಮಾಡ್ಕೊಳ್ತಾಳೆ ಚಂದನ. ಅವಳೆರಡು ಕೈಗಳನ್ನ ತನ್ನ ಒಂದೇ ಕೈಯಿಂದ ಹಿಡಿದುಕೊಂಡು ಬೆಡ್ ಹೆಡ್ ಮೇಲಿಟ್ಟು ಅವಳ ಕಡೆ ನೋಡ್ತಾ ಮೈ ಮೇಲಿಲ್ಲ ಸವರ್ತಾ ಸೌಂದರ್ಯವನ್ನು ಮನಸ್ಸೋ ಇಚ್ಛೆ ನೋಡಿ ಅವನ ಕೈಗಳಿಂದ ಅಳಿತಾ ಮುತ್ತು ಕೊಡುತ್ತಾ ಕಚ್ತಾ ಅವಳಿಗೆ ನರಕ ತೋರಿಸ್ತಾನೆ ವಿರಾಟ್. ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ಅಳ್ತಾ ಹೇಳ್ತಾಳೆ. ಆ ತಕ್ಷಣವೇ ಅವಳನ್ನು ಹಿಂದೆ ತಿರುಗಿಸಿ ಬೆನ್ನಿನ ಮೇಲೆ ಮುತ್ತು ಕೊಡ್ತಾ ಕಚ್ತಾ ಅವಳ ಇನ್ನರ್ ಹೋಗ್ಸ್ ತೆಗೆದು ಮತ್ತೆ ಮುಂದಕ್ಕೆ ತಿರುಗಿಸಿ ಶಿಖರಗಳ ಮೇಲೆ ತುಟಿಗಳನ್ನ ಒತ್ತುತ್ತಾನೆ. ಅವಳ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿತಿರುತ್ತೆ. ಅವಳೇನು ಲೆಕ್ಕಿಸದೆ ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಿರ್ತಾನೆ ವಿರಾಟ್. ತನ್ನ ಮೈ ಮೇಲಿರೋ ಡ್ರೆಸ್ ಕೂಡ ತೆಗೆದು ಅವಳ ನಾಭಿ ಬಳಿಗೆ ಸೇರಿ ಅಲ್ಲಿ ಮುತ್ತುಗಳ ಮಳೆ ಸುರಿಸ್ತಾ ಅಲ್ಲಿನ ಗಾಯಗಳನ್ನ ಮಾಡ್ತಿರ್ತಾನೆ. ಆನಂತರ ಇಬ್ಬರು ಮೈಯಿಂದ ಉಳಿದ ಬಟ್ಟೆಗಳು ದೂರ ಮಾಡಿ ತುಂಬ ಫೋರ್ಸ್ನಿಂದ ಅವಳಿಗೆ ಸೇರ್ತಾನೆ ವಿರಾಟ್. ಅವನು ಹಾಗೆ ಮಾಡಿದ ಕೂಡಲೇ ಗಟ್ಟಿಯಾಗಿ ಕೂಗ್ತಾಳೆ ಚಂದನ. ಆದರೂ ಕೂಡ ವಿರಾಟ್ಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಅವಳ ಕಡೆ ನೋಡ್ತಾ ತನ್ನ ಸ್ಪೀಡ್ ಇನ್ನೂ ಹೆಚ್ಚಿಸ್ತಾ ಅವಳಿಗೆ ನರಕ ತೋರಿಸ್ತಾನೆ. ಅವಳು ಕೂಗೋ ಪ್ರತಿ ಬಾರಿ ಕೂಡ ಅವನ ಮುಖದ ಮೇಲೆ ಒಂದು ರೀತಿಯ ಸ್ಯಾಡಿಸ್ಟ್ ಸ್ಮೈಲ್ ಬರುತ್ತಿರುತ್ತೆ. ಅವನಿಗೆ ಅವಳ ನೋವು ಅಳುವಿನೊಂದಿಗೆ ಸಂಬಂಧವೇ ಇಲ್ಲ, ಕೇವಲ ಅವಳ ಶರೀರದೊಂದಿಗೆ ಮಾತ್ರ ಕೆಲಸ ಇದೆ ಎಂಬಂತೆ. ಅವನಿಗೆ ಇಷ್ಟ ಬಂದಂತೆ ಅವಳೊಂದಿಗೆ ಆಟ ಆಡಿ ಯಾವಾಗಲೂ ಬೆಳಗಿನ ಜಾವ 4ಕ್ಕೆ ಅವಳನ್ನ ಬಿಟ್ಟು ಪಕ್ಕದಲ್ಲಿ ಹೊರಗ್ತಾನೆ. ಅವಳ ಮೈಯಲ್ಲಿ ಹೊದಿಕೆ ಹೊತ್ಕೊಳ್ಳಲು ಕೂಡ ಬಲ ಇರೋದಿಲ್ಲ, ಅಷ್ಟು ಗಾಯಗೊಂಡಿರ್ತಾಳೆ ಚಂದನ. ಅದು ನೋಡಿದ ವಿರಾಟ್ ಅವಳಿಗೂ ತನಗೆ ಸೇರಿಸಿ ಹೊದಿಕೆ ಹಾಕಿ ಚಂದನಾಳನ್ನು ಅಪ್ಕೊಂಡು ಮಲಗಿಬಿಡ್ತಾನೆ.
ಬೆಳಿಗ್ಗೆ 9ಕ್ಕೆ ಕಣ್ ತೆರಿತಾಳೆ ಚಂದನ. ತಲೆ ಎತ್ತಿ ನೋಡಿದ ಚಂದನಾಗೆ ತಾನು ವಿರಾಟ್ನ ಎದೆ ಮೇಲೆ ಮಲಗಿದ್ರಿಂದ ನಿನ್ನೆ ರಾತ್ರಿ ಅವರಿಬ್ಬರ ಮಧ್ಯೆ ನಡೆದದ್ದೆಲ್ಲ ನೆನಪಿಗೆ ಬಂದ ಕೂಡಲೇ ಕಣ್ಣುಗಳು ತುಂಬಿ ಬರುತ್ತೆ. ನಾನು ನೋಡ್ತಿದ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಲೈಫ್ನಲ್ಲಿ ಒಬ್ಬರನ್ನ ಪ್ರೀತಿಸ್ತೇನೆ, ಅವರೊಂದಿಗೆ ಲೈಫ್ ಲಾಂಗ್ ಇರ್ತೀನಿ ಅಂತ ತುಂಬ ಸಲ ಅಂದ್ಕೊಂಡೆ. ಆದರೆ ಈಗ ನಾನು ಒಬ್ಬನಿಗೆ ಕೀಪ್ ಆಗಿದ್ದೇನೆ ಅಂತ ವಿರಾಟ್ನ ಕಡೆ ಕೋಪವಾಗಿ ನೋಡ್ತಾ, ಬಲವಂತವಾಗಿ ನೀವು ನನ್ನ ಶರೀರವನ್ನು ನಿಮ್ಮದಾಗಿ ಮಾಡ್ಕೊಂಡಿದ್ದೀರಿ, ಆದರೆ ನನ್ನ ಮನಸ್ಸನ್ನು ಎಂದಿಗೂ ನಿಮ್ಮದಾಗಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನನಗೆ ಅಸಹ್ಯ ನಿಮ್ಮ ಮೇಲೆ ಅಂತ ಅಂದ್ಕೊಳ್ತಾಳೆ ಮನಸ್ಸಿನಲ್ಲಿ. ಆನಂತರ ಅವನಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಅವಳು ಕದಲಿದ್ರಿಂದ ವಿರಾಟ್ ಕಣ್ಣು ತೆರೆದು ಚಂದನಾಳ ಕಡೆ ನೋಡಿ ತನ್ನ ಹಿಡಿತ ಇನ್ನೂ ಬಿಗಿಗೊಳಿಸ್ತಾನೆ. ವಿರಾಟ್ ಕಣ್ಣು ತೆರೆದು ತನ್ನ ಕಡೆ ನೋಡಿದ್ರಿಂದ ಹೆದರು ಬಿಡ್ತಾಳೆ ಚಂದನ. ಅವನ ಹಿಡಿತ ಬಿಗಿಗೊಳಿಸ್ತಾ ಏನು ಮಾಡೋದಕ್ಕೆ ಟ್ರೈ ಮಾಡಿದೆ ಅಂತ ಕೇಳ್ತಾನೆ ವಿರಾಟ್. ಪ್ಲೀಸ್ ನನ್ನ ಬಿಟ್ಬಿಡಿ, ಈಗ ನೀನು ನನ್ನಿಂದ ದೂರ ಎಲ್ಲಿಗೂ ಹೋಗೋದಕ್ಕಾಗೋದಿಲ್ಲ. ಜೀವನಮಾನ ಇಡೀ ನನ್ನ ಮನೆಯಲ್ಲಿ ಬಂದಿಯಾಗ್ಬಿಟ್ಟಿದೆಯಾ, ಇಲ್ಲಿಂದ ನಿನಗೆ ವಿಮುಕ್ತಿ ಇರೋದಿಲ್ಲ ಅಂತ ಹೇಳ್ತಾನೆ. ಅಸಲು ಯಾಕಿದೆಲ್ಲ ಮಾಡ್ತಿದ್ದೀರಿ ನೀವು? ನಾನು ಏನು ಮಾಡಿದೆ? ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಅಂತ ಕಣ್ಣೀರಿನೊಂದಿಗೆ ಕೇಳ್ತಾಳೆ ಚಂದನ. ಅವಳ ಕಣ್ಣೀರನ್ನು ಒರೆಸಿ, ನಾನು ಹೀಗೆ ಯಾಕೆ ಮಾಡ್ತಿದ್ದೀನಿ ಅಂತ ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ. ನೀನು ಅನಾವಶ್ಯಕವಾಗಿ ನಿನ್ನ ಕಣ್ಣೀರನ್ನು ವೇಸ್ಟ್ ಮಾಡಬೇಡ. ಇನ್ನು ನಿನ್ನ ಲೈಫ್ನಲ್ಲಿ ತುಂಬಾ ಕಣ್ಣೀರು ಸುರಿಸೋ ದಿನಗಳಿವೆ ಅಂತ ಹೇಳ್ತಾನೆ ವಿರಾಟ್. ಪ್ಲೀಸ್ ನನ್ನ ಬಿಟ್ಬಿಡಿ. ಅವಳ ಮಾತು ಪೂರ್ತಿಯಾಗೋ ಒಳಗೆ ಅವಳ ಮೇಲೆ ಸೇರಿಬಿಡ್ತಾನೆ ವಿರಾಟ್. ಅವನು ಹಾಗೆ ಮಾಡಿದ ಕೂಡಲೇ ಅವನನ್ನು ದೂರ ಮಾಡಲು ತುಂಬ ಅಂದ್ಕೊಳ್ತಾಳೆ. ಆದರೆ ಅವಳಿಂದ ಆಗೋದಿಲ್ಲ. ನನ್ನಿಂದ ದೂರ ಆಗಬೇಕು ಅಂತ ನೀನು ನಿನ್ನ ಕನಸಿನಲ್ಲೂ ಕೂಡ ಅಂದ್ಕೊಳ್ಬೇಡ ಅಂತ ಮತ್ತೆ ಅವನೊಳಗೆ ಪ್ರವೇಶಿಸ್ತಾನೆ ವಿರಾಟ್. ರಾತ್ರಿಯಿಂದ ಅವಳ ಬಾಡಿಯೆಲ್ಲ ನೋವಾಗಿದ್ದರಿಂದ ಈಗ ವಿರಾಟ್ ಮತ್ತೆ ಹಾಗೆ ಮಾಡಿದ ಕೂಡಲೇ ನೋವಾಗನ್ಸಿ ಗಟ್ಟಿಯಾಗಿ ಹೋಗ್ತಾಳೆ ಚಂದನ. ಅವಳ ಕಣ್ಣಲ್ಲಿ ಕಣ್ಣೀರು ನೋಡ್ತಿದ್ರೆ ಅವನಿಗೆ ತುಂಬ ಹ್ಯಾಪಿಯಾಗಿ ಅನಿಸ್ತಿರುತ್ತೆ. ಆ ಹ್ಯಾಪಿನೆಸ್ನಿಂದಲೇ ಅವನು ಸ್ಪೀಡಿನ್ನೂ ಹೆಚ್ಚಿ 2 ಗಂಟೆ ನಂತರ ಅವಳನ್ನು ಬಿಟ್ಟು ಪಕ್ಕಕ್ಕೆ ಹೊರಗ್ತಾನೆ. ಚಂದನಾಳ ಒಂಟಿನಲ್ಲಿ ಸ್ವಲ್ಪವೂ ಇರೋದಿಲ್ಲ. ಒಳಗೆ ಸಂಪೂರ್ಣವಾಗಿ ಬ್ರೇಕ್ ಆಗಿಬಿಟ್ಟಿದೆ. ಅವಳನ್ನು ಹಾಗೆ ನೋಡಿ ಸ್ಯಾಡಿಸ್ ಸ್ಮೈಲ್ನೊಂದಿಗೆ ಅವಳ ಕೆನ್ನೆಗಳ ಮೇಲೆ ಸಣ್ಣಗೆ ತಟ್ಟುತ್ತಾ, ನನ್ನಿಂದ ಹೊರಗೆ ಬೀಳಬೇಕು ಎಂಬ ಯೋಚನೆ ಎಂದಿಗೂ ನಿನ್ನ ಮೈಂಡ್ಗೆ ಬರೋದಕ್ಕೆ ಬಿಡಬೇಡ ಅಂತ ಅವಳೊಂದಿಗೆ ವಾಶ್ರೂಮ್ ಒಳಗೆ ಹೋಗ್ಬಿಡ್ತಾನೆ ವಿರಾಟ್. ಚಂದನಾಳಿಗೆ ತಾನೇ ಸ್ನಾನ ಮಾಡಿಸಿ ಬಾತ್ರೂಮ್ ಹಾಕಿ ಹೊರಗೆ ತರ್ತಾನೆ. ತಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಮೇಲೆ ಚಂದನಾಳಿಗೆ ಕೂಡ ಡ್ರೆಸ್ ಹಾಕಿ ಅವಳ ಕೂದಲನ್ನೆಲ್ಲ ಡ್ರೈ ಮಾಡಿ ಜಡೆ ಕೂಡ ತಾನೇ ಹಾಕ್ತಾನೆ. ಕನ್ನಡಿಯಲ್ಲಿ ವಿರಾಟ್ನ ಕಡೆ ನೋಡ್ತಾ ವಿರಾಟ್ನ ಬಿಹೇವಿಯರ್ ನಿಮಿಷಕ್ಕೆ ಒಂದೊಂದು ಸಾರಿ ಬದಲಾಗೋದನ್ನು ಗಮನಿಸ್ತಿರ್ತಾಳೆ ಚಂದನ. ಇವನು ಅಸಲು ಏನು ಮನುಷ್ಯ, ನಿಮಿಷಕ್ಕೆ ಒಂದೊಂದು ಸಾರಿ ಒಂದೊಂದು ಥರ ಇರ್ತಿದ್ದಾನೆ, ನನಗೆ ಇವನ ಬಗ್ಗೆ ಅಸಲು ಅರ್ಥ ಆಗ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ತನ್ನ ಕಡೆ ಹಾಗೆ ನೋಡ್ತಿದ್ದ ಚಂದನಾಳ ಕೆನ್ನೆ ಮೇಲೆ ಮುತ್ತು ಕೊಟ್ಟು, ಏನಾಯಿತು ಸ್ವೀಟ್ ಆರ್ಟ್, ನಿನ್ನೆ ರಾತ್ರಿ ನಮ್ಮಿಬ್ಬರ ಮಧ್ಯೆ ನಡೆದ ಫಸ್ಟ್ ನೈಟ್ ನಂತರ ನಮ್ಮ ಮೇಲೆ ಪ್ರೀತಿ ಶುರುವಾಯಿತೇನು ನಿನ್ನ ಮನಸ್ಸಿನಲ್ಲಿ ಅಂತ ಕೇಳ್ತಾನೆ ವಿರಾಟ್. ಕೋಪವಾಗಿ ಅವನ ಕಡೆ ನೋಡ್ತಾಳೆ. ಹೀಗೆ ನನ್ನ ಕಡೆ ನೋಡ್ಬೇಡ, ಮತ್ತು ನನಗೆ ನಿನ್ನ ಮೇಲೆ ಲವ್ ಶುರುವಾದರೆ ನೀನು ತಡೆದುಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ವಿರಾಟ್. ನಾನು ಲೈಫ್ನಲ್ಲಿ ಎಂದಿಗೂ ನಿಮ್ಮನ್ನು ಲವ್ ಮಾಡೋದಿಲ್ಲ, ನೆವರ್ ಅಂತ ಕೋಪವಾಗಿ ಹೇಳ್ತಾಳೆ ಚಂದನ. ಗುಡ್, ಅದೇ ಬೆಸ್ಟ್ ನಿನ್ನ ಲೈಫ್ಗೆ. ಆಫ್ಟರ್ ಆಲ್ ನಮ್ಮ ರಿಲೇಷನ್ ತುಂಬ ಬೇರೆ ಇದೆ ಅಲ್ವೇ. ನಾನು ನಿನ್ನ ಬಾಸ್ ಮತ್ತು ಯು ಆರ್ ಮೈ ಮಿಸ್ಟ್ರೆಸ್. ಈ ವರ್ಡ್ ಕೇಳಿದ ಕೂಡಲೇ ಕಣ್ಣೀರಿನಿಂದ ಕಣ್ಣುಗಳು ತುಂಬಿಕೊಳ್ಳುತ್ತವೆ ಚಂದನಾಳಿಗೆ. ಅವಳ ಕಡೆ ನೋಡಿ ಸಣ್ಣಗೆ ನಕ್ಕು ಹಾಗೆ ಎತ್ಕೊಂಡು ಕೆಳಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್. ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ಬ್ರೇಕ್ಫಾಸ್ಟ್ ಪ್ಲೇಟ್ನಲ್ಲಿ ಬಡಿಸಿ ತಿನ್ನೋದಕ್ಕೆ ಹೇಳ್ತಾನೆ. ತಿನ್ನದಿದ್ದರೆ ಏನು ಮಾಡ್ತಾನೋ ಅಂತ ಸಣ್ಣಗೆ ತಿನ್ನಲು ಶುರು ಮಾಡ್ತಾಳೆ. ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ರೂಮ್ಗೆ ಹೋಗಿ ರೆಸ್ಟ್ ತಗೋ ಸ್ವೀಟ್ ಆರ್ಟ್, ಇಲ್ಲಿಂದ ಓಡ್ ಹೋಗಬೇಕು ಅಂತ ಕನಸಿನಲ್ಲೂ ಕೂಡ ಅಂದ್ಕೊಳ್ಬೇಡ ಅಂತ ಬೇಸ್ ವಾಯ್ಸ್ನಲ್ಲಿ ಹೇಳ್ತಾನೆ ವಿರಾಟ್. ಇವತ್ತು ಅಲ್ಲದಿದ್ದರೂ ನಾಳೆಯಾದರೂ ಸರಿ ನಾನು ಇಲ್ಲಿಂದ ಓಡ್ ಹೋಗ್ತೀನಿ, ನೀವು ನನ್ನನ್ನು ಇಲ್ಲಿ ಬಂದಿಯಾಗಿಡೋದಕ್ಕಾಗೋದಿಲ್ಲ ಅಂತ ಕೋಪವಾಗಿ ಹೇಳ್ತಾಳೆ ಚಂದನ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.